ಸಚಿವರ ಜೊತೆ ಸುರ್ಜೇವಾಲಾ 1-to-1 ಸಭೆ. ನಾನು ಕಳೆದ ಬಾರಿಯೇ ಸಮಯ ಕೇಳಿದ್ದೆ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಾರಿ ಭೇಟಿಯಾಗಿ ನಾನು ಚರ್ಚೆ ಮಾಡ್ತೀನಿ. ಸಚಿವರ ಮೌಲ್ಯಮಾಪನದ ಉದ್ದೇಶ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಹಿಂದೆಯೂ ಎಲ್ಲ ಮೌಲ್ಯಮಾಪನ ಮಾಡಿದ್ದಾರೆ. ಈಗ ಮೌಲ್ಯಮಾಪನ ಮಾಡ್ತಿದ್ದಾರಾ ಅದು ಗೊತ್ತಿಲ್ಲ ಅಂತ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಈ ಬಾರಿ ಭೇಟಿಯಾಗಿ ಚರ್ಚೆ ಮಾಡ್ತೀನಿ. ಸಚಿವರ ಮೌಲ್ಯಮಾಪನದ ಉದ್ದೇಶ ಏನು ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗಲೇ ಕೇಳಿದ್ದೆ, ನಾನು ಬೇರೆ ವಿಷಯಕ್ಕೆ ಇದಕ್ಕಲ್ಲ, ನಾನು ಬೇರೆ ವಿಷಯಕ್ಕೆ ಅವ್ರ ಜೊತೆ ಮಾತಾಡೋದಿತ್ತು, ಅದಕ್ಕೋಸ್ಕರ ಕೇಳಿದ್ದೆ. ಅವರು ಲಾಸ್ಟ್ ಡೇ ಸಮಯ ಆದರೆ ಬನ್ನಿ ನೀವು 10 ಗಂಟೆಗೆ ಅಂತ ಹೇಳಿದರು. ನಾನು ಊರಲ್ಲಿದ್ದೆ, ಹಾಗಾಗಿ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಈ ಬಾರಿ ಭೇಟಿ ಮಾಡ್ತೀನಿ ಹೇಳಿದ್ದಾರೆ, ಸಮಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೀಟ್ ಮಾಡ್ತೀನಿ. ಮಂತ್ರಿಗಳನ್ನು ಎಲ್ಲ ಮಂತ್ರಿಗಳನ್ನು ಅವ್ರೇನು ಕರೆದು ಮಾತಾಡಿಲ್ಲ. ಯಾರೂ ಕೆಲವು ಮಂತ್ರಿಗಳು ಹೋಗಿ ನಾವು ಭೇಟಿ ಮಾಡಬೇಕು ಅಂತ ಹೇಳಿದವ್ರನ್ನ ಮಾತಾಡಿದ್ದಾರೆ. ಏನು ನಡೆದಿದೆ ಒಳಗಡೆ ಮಂತ್ರಿಗಳ ಜೊತೆ ಏನು ಚರ್ಚೆ ನಡೆದಿದೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಕೆಲವರು ಹೇಳಿದ್ದಾರೆ, ಕೆಲವರು ಏನು ಹೇಳಿಲ್ಲ. ಶಾಸಕರ ಜೊತೆ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾತಾಡಿದ್ದಾರೆ ಅಂತೇಳಿ ನನಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ. ನಿಮ್ಮ ಕ್ಷೇತ್ರದಲ್ಲಿ ಕಳೆದ 2 ವರ್ಷದಿಂದ ನೀವೇನೆಲ್ಲ ಕೆಲಸಗಳು ಮಾಡಿದ್ದೀರಿ, ಆಮೇಲೆ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು, ಕಾರ್ಪೊರೇಷನ್ ಚುನಾವಣೆಗಳು, ಅದಕ್ಕೇನಾದರೂ ತಯಾರಿ ಮಾಡ್ಕೊಂಡಿದ್ದೀರಾ, ಈ ರೀತಿ ಕೇಳಿದ್ದಾರೆ ಅಂಥೇಳಿ ಕೆಲವರು ಹೋಗಿ ಬಂದವರು ಹೇಳಿದರು. ಹಾಗಾಗಿ ಈ ಕುರ್ಚಿ ಕದನದ ಮಧ್ಯೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಸಿಎಂ ತವರು ಜಿಲ್ಲೆಯಲ್ಲೇ ಸರ್ಕಾರದ ಸಾಧನಾ ಸಮಾವೇಶ. ಕುರ್ಚಿ ಕದನದ ಮಧ್ಯೆ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಮುಂದಾದ್ರ. ತಮ್ಮ ತವರು ಜಿಲ್ಲೆಯಲ್ಲೇ ಸರ್ಕಾರದ ಸಾಧನಾ ಸಮಾವೇಶ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಮೈಸೂರಿನಲ್ಲಿ ಜುಲೈ 19ರಂದು ಬೃಹತ್ ಸಮಾವೇಶ ನಡೆಯಲಿದೆ. ಸಮಾವೇಶದಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾರಾ ಸಿದ್ದರಾಮಯ್ಯ? ಅತಿ ಹೆಚ್ಚು ಜನರು ಸೇರಿಸಬೇಕು ಅಂತ ಕೈ ನಾಯಕರು ಚರ್ಚೆ ನಡೆಸಿದ್ದಾರೆ. ಸಮಾವೇಶದ ಪೂರ್ವಭಾವಿ ಸಭೆಯಲ್ಲಿ ನಾಯಕರು ಮಾತಾಡಿದ್ದಾರೆ. ಈ ಬಗ್ಗೆ ಅಧಿಕಾರ ಹಂಚಿಕೆ ಚರ್ಚೆ ವೇಳೆ ಶಕ್ತಿ ಪ್ರದರ್ಶನಕ್ಕಿಳಿದಿದ್ದಾರೆ ಸಿದ್ದರಾಮಯ್ಯನವರು. ನವೆಂಬರ್ಗೆ ಅಧಿಕಾರ ಹಂಚಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಈ ನಡೆ ಹೇಳೋದಕ್ಕೆ ಸರ್ಕಾರದ ಸಾಧನಾ ಸಮಾವೇಶ, ಆದರೆ ಈ ಸಮಾವೇಶದ ಮೂಲಕ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಯಾಕಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತಾಡ್ತಾ ಇದ್ದಾರಂತೆ ಸಭೆಯಲ್ಲಿ. ಮೈಸೂರಿನಲ್ಲಿ ಜುಲೈ 19ರಂದು ಬೃಹತ್ ಸಮಾವೇಶ ನಡೆಯಲಿದೆ. ಈ ಸಮಾವೇಶದ ಮೂಲಕವೇ ಶಕ್ತಿ ಪ್ರದರ್ಶನವನ್ನ ಸಿದ್ದರಾಮಯ್ಯನವರು ಮಾಡಲಿದ್ದಾರೆ ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.